ಮನುಷ್ಯನಲ್ಲೂ ಒಂದು ಶಕ್ತಿ ಇರುತ್ತೆ. ಆ ಶಕ್ತಿ ಯಾವಾಗ ಹೊರಗೆ ಬರುತ್ತೆ? ಕಷ್ಟ ಕಾಲ ಬಂದಾಗಲೇ ಹೊರಗೆ ಬರುತ್ತೆ. ಹೊರಗೆ ಬಂದಾಗ ಅದು ಚಿನ್ನ ಆಗುತ್ತೋ ಮಣ್ಣಾಗುತ್ತೋ ಯಾರಿಗೂ ಗೊತ್ತಿಲ್ಲ. ಬನ್ನಿ, ಇವತ್ತು ಅನಂತು ಅಂತ ಒಬ್ಬ ಚಿನ್ನದ ಹುಡುಗನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಅನಂತು, ಅನಂತು, ನಿಮ್ಮ ವಿಷಯ ಏನು? ನನಗೆ ಆಸೆ ಬಂದ್ಬಿಟ್ಟು ಫಸ್ಟ್ ಹೇಳಿದ್ದೆ ನಿಮ್ಮ ಜೊತೆ ಡ್ಯಾನ್ಸ್ ಆಡ್ಬೇಕಂತ. ನನ್ನ ಜೊತೆ? ಹಾಂ. ಯಾಕಂದ್ರೆ ನಿಮ್ಮ ಫಿಲ್ಮ್ಗೆಲ್ಲ ತುಂಬ ಚೆನ್ನಾಗಿ ನೋಡಿದ್ದೀನಿ ಸರ್. ನಾನು ನಿಮ್ಮ ಅಭಿಮಾನಿ. ನಾನು ನಿಮ್ಮ ಜೊತೆ ಡ್ಯಾನ್ಸ್ ಆಡ್ಬೇಕಂತ ಒಂದು ಕನಸಿತ್ತು. ನನ್ನ ಜೊತೆ ಡ್ಯಾನ್ಸ್ ಆಡೋದು ಒಂದು ಕನಸು. ಆ ಕನಸು ಸಾಕ? ಅಷ್ಟೇ ಕನಸು ಸಾಕ? ಇನ್ನೇನು ಬೇಡವಾ? ಇಲ್ಲ ಸರ್, ತುಂಬ ಇದೆ. ಆದರೆ ಏನಂದ್ರೆ ಹ್ಯಾಂಡಿಕ್ಯಾಪ್ ಆಗಿ ನಾನು ಸಾಧನೆ ಮಾಡ್ಬೇಕನ್ನೋ ಒಂದು ಆಸೆ ಇದೆ. ನಿನ್ನ ಫುಲ್ ಹೆಸರು ಅನಂತು ಅಂತನಾ? ಇಲ್ಲ, ಅನಂತ್ ಜಿ. ಅನಂತ್ ಜಿ. ಜಿ. ಚಿಕ್ಕ ವಯಸ್ಸಲ್ಲಿ ಯಾವ ರೀತಿ ಎಂಜಾಯ್ ಮಾಡ್ತಿದ್ರಿ ಫ್ಯಾಮಿಲಿ ಜೊತೆಲಿ? ನನಗೆ ಚಿಕ್ಕ ವಯಸ್ಸಲ್ಲೇ ನಮ್ಮಪ್ಪ ನಮ್ಮಮ್ಮ ಜಗಳ ಮಾಡಿಕೊಂಡು ನಮ್ಮಮ್ಮ ಸೀಮೆಣ್ಣೆ ಹಾಕೊಂಡು ಅಂಟಿಸ್ಕೊಬಿಟ್ರು. ಅದಾದ ನಂತರ ನಮ್ಮಪ್ಪ ಓಡೋಗ್ಬಿಟ್ರು ಬಿಟ್ಟು. ಆ ಭಯಕ್ಕೆ ನಮ್ಮಪ್ಪ ಏನು ಮಾಡಿಲ್ಲ, ಭಯ ಪಡ್ಕೊಂಡು ಹೋಗ್ಬಿಟ್ರು. ಎಷ್ಟು ವಯಸ್ಸು? ಆವಾಗ ನಾನು ಒಂದು 2 ವಯಸ್ಸು. ನಮ್ಮ ತಾಯಿ ತಿರ್ಕೊಳ್ಬೇಕಾದ್ರೆ 2 ವಯಸ್ಸು. ನಮ್ಮ ಅಣ್ಣಂಗೆ ನನಗಿಂತ 2 ವರ್ಷ ದೊಡ್ಡವನು. ಆವಾಗ ನಮ್ಮ ತಾತ ಇದು ಮಾಡಿಬಿಟ್ರು. ಆಗ ನಾನು ಅವ್ರ ಕೈಲಿ ಹೊಡ್ಕೊಳ್ಳೋದು ಈ ಥರನೇ ಒಂದು 8 ವರ್ಷ ಅವ್ರ ಜೊತೆನೇ ಪಳಗಿದೆ. ಆದರೆ ಅವರು ಬೇರೆಯವ್ರಿಗೆಲ್ಲ ಓದಿಸೋದು, ಎಜುಕೇಷನ್ ಕೊಡ್ಸೋದು, ಆ ಥರ ಎಲ್ಲ ಮಾಡ್ತಾಯಿದ್ರು. ಆದರೆ ನನಗೆ ಪಾತ್ರೆ ತೊಳೆಯೋದು, ಈ ಥರ ಬಾತ್ರೂಮ್ಗಳು ತೊಳೆಯೋದು, ಮನೇಲೇ ಕಷ್ಟ ಕೊಡ್ತಾಯಿದ್ರು. ಆಮೇಲೆ ನನಗೆ ಯಾಕೋ ಬೇಜಾರಾಗೋಯ್ತು. ಇಲ್ಲಿದ್ದರೆ ಇಷ್ಟೇ ಪ್ರಾಬ್ಲಮ್ಮು ಅಂದ್ಬಿಟ್ಟು, ಇಲ್ಲ ನಮ್ಮ ಅಪ್ಪನ ಹತ್ರ ನಂಗೆ ತೋರಿಸಿ ನಾನು ಹೋಗ್ಬಿಡ್ತೀನಿ, ನಮ್ಮ ಅಪ್ಪನ ಹತ್ರನೇ ಕರ್ಕೊಂಡೋಗಿ ಬಿಟ್ಬಿಡಿ ನನ್ನ ಅಂತೇಳಿ. ಆಮೇಲೆ ನಮ್ಮ ಅಜ್ಜಿ ಇಲ್ಲ ಕರ್ಕೊಂಡೋಗಿ ಬಿಡ್ತೀನಿ ಬಾ ನಿನ್ನ ಅಂದ್ಬಿಟ್ಟು, ಆಮೇಲೆ ಗೊಲ್ರಟ್ಟಿ ಅಂಜನಾಗ ಸುಂಕದ ಕಟ್ಟೆ ಇದೆಯಲ್ಲ ಸರ್, ಅಲ್ಲಿ ಕರ್ಕೊಂಡೋಗಿ ಬಿಟ್ಟರು ನಮ್ಮನ್ನ. ಆಮೇಲೆ ನಮ್ಮಪ್ಪನ ನೋಡಿದೆ. ನಮ್ಮಪ್ಪ ನೋಡಿದ್ರೆ ಅಷ್ಟೊತ್ತಿಗೆ ನಮ್ಮಪ್ಪ ಫುಲ್ಲು ತುಂಬ ಕುಡ್ಕ ಅಂದರೆ ಕುಡ್ಕ, ತುಂಬ ಕುಡ್ಕೊಂಡು ಆ ರೀತಿಯೇ ನಮ್ಮಮ್ಮನ ಸಾವು ಕೂಡ ಬಂದಿಲ್ಲ ನಮ್ಮಪ್ಪ. ಹೆಂಗೆ ಈ ಕಾಲು ಹೆಂಗೋಯ್ತು ಸರ್? ಅದು ನಮ್ಮಪ್ಪ ಕರ್ಕೊಂಡೋಗಿ ಬಾರಿಗೆ ಬಿಟ್ಬಿಟ್ರು ನನ್ನ. ನಾನು ಹೇಳ್ದೆ ಫಸ್ಟೆಲ್ಲ ಇತ್ತು. ಫಸ್ಟೆಲ್ಲ ಇತ್ತು. ಒಂದು 12 ವಯಸ್ಸುವರೆಗೂ ಕಾಲಿತ್ತು. ಆಮೇಲೆ ಬಾರಿಗೆ ಸೇರ್ತು. ಅಲ್ಲಿ ಹೋಗಿ ತಟ್ಟೆಗಳು ತೊಳ್ಕೊಂಡು, ಲೋಟಗಳು ತೊಳ್ಕೊಂಡು, ಕಸ್ಟಮರ್ ಹತ್ರನೇ ಬೈಸ್ಕೊಂಡು ಕೆಲಸ ಮಾಡ್ಕೊಂಡಿದ್ದೆ ನಾನು. ಅಲ್ಲೇ ಸಹ ಕ್ಯಾನ್ಸರ್ ಸ್ಟಾರ್ಟ್ ಆಗಿದ್ದು ನನಗೆ. ಆಮೇಲೆ ಆ ಬಾರ್ ಓನರ್ನೇ ನನ್ನ ಕರ್ಕೊಂಡೋಗಿ ಸ್ವಲ್ಪ ಟ್ರೀಟ್ಮೆಂಟ್ ಕೊಡ್ಸೋದು ಸಂಜೆ ಗಂಧಿಲಿ. ಆದ್ರೂ 1 ತಿಂಗಳೇನೋ ಟ್ರೀಟ್ಮೆಂಟ್ ಕೊಡ್ಸಿದ್ರು. ಡಾಕ್ಟ್ರು ಮತ್ತು ನಮ್ಮ ಓನರೇ ಮಾತಾಡ್ಕೊಂಡು, ಇಲ್ಲ ಕಾಯಿಲೆ ಇವನಿಗಿಲ್ಲ, ಆ ಕಾಯಿಲೆ ಇದ್ದಿದ್ದು ಒಂದು ಇಷ್ಟೊತ್ತಿಗೆ ಸತ್ತೋಗ್ಬಿಡ್ತಾ ಇದ್ದ, ಏನಿಲ್ಲ ಅದು ಒಂದು ಆಪ್ರೇಷನ್ ಮಾಡಿಬಿಟ್ರೆ ಸರೋಗ್ಬಿಡ್ತದೆ ಇವನಿಗೆ ಅಂತ ಹೇಳ್ಬಿಟ್ಟು ಒಂದು ಆಪ್ರೇಷನ್ ಮಾಡಿದ್ರು ಅವರು. ಆಪ್ರೇಷನ್ ಆಗೋಣಂತ ನೋಡಿದ್ರೆ 3 ತಿಂಗಳಾಯಿತು, 4 ತಿಂಗಳಾಯಿತು, ಆ ಗಡ್ಡೆ ಕರಗಲೇ ಇಲ್ಲ ನನಗೆ. ಡಾಕ್ಟ್ರಿಗೆ ಡೌಟಾಗಿ ಕಿದ್ವಾಗಿ ಚೆಕ್ ಮಾಡಿ ಯಾವುದಕ್ಕೂ ಅಂದ್ಬಿಟ್ಟು ನೋಡಿದ್ರೆ, ಆಮೇಲೆ ನಮ್ಮ ಕಿದ್ವಾಗಿ ಚೆಕ್ ಮಾಡಿದ್ರೆ ಕ್ಯಾನ್ಸರ್ ಇದೆ, ಇವನಿಗೆ ಕನ್ಫರ್ಮ್ ಕ್ಯಾನ್ಸರ್ ಇದೆ, ಇವ್ನು ಕಾಲು ತೆಗಿಲೇಬೇಕು ಅಂದ್ಬಿಟ್ರು. ನೋಡಿದ್ರೆ ನಮ್ಮಪ್ಪ ನೋಡಿದ್ರೆ ತುಂಬ ಕುಡಿತಾನೆ, ಕಾಲು ತೆಗೆದ್ಬಿಟ್ರೆ ನಾನು ನೋಡ್ಕೊಳ್ಳೋರು ಯಾರು, ಈ ರೀತಿ ತುಂಬ ಯೋಚನೆ ಮಾಡಿ ತುಂಬ ಅಲ್ಸ್ಬಿಟ್ಟೆ ನಾನು. ಆದ ನಂತರನೇ ನಮ್ಮ ಬಾಸ್ ಓನರ್ ಹತ್ರ ನಾನು ದಯವಿಟ್ಟು ಕಾಲು ತೆಗೆಸ್ಬೇಡಿ, ಇರೋಷ್ಟು ದಿನ ಬದುಕ್ತೀನಿ ನಾನು ಕರ್ಕೊಂಡು ನಾನು ಇರೋಷ್ಟು ಹಿಂಗೆ ಇಟ್ಬಿಡ್ತೀನಿ ಬೇಕಾದರೆ ಅಂದ್ಬಿಟ್ಟೆ. ಸತ್ರ ನಾನು ಅಲ್ಲೇ ಸಾಯ್ತೀನಿ ಅಂತ ಕರ್ಕೊಂಡು ಹೋಗ್ಬಿಟ್ಟೆ ನನಗೆ. ಆಮೇಲೆ ನಮ್ಮ ಓನರ್ ಸರಿಯಪ್ಪ ನಿನ್ನ ಇಷ್ಟ ಪ್ರಕಾರ ನಾನು ಎಷ್ಟು ದಿನ ಇರ್ತೀನಿ ಅಷ್ಟು ದಿನ ಚೆನ್ನಾಗಿ ನೋಡ್ಕೊತೀನಿ ಅಂತ ಕರ್ಕೊಂಡು ಹೋಗ್ಬಿಟ್ರು. ಅಲ್ಲಿ ಹೋಗ್ಬಿಟ್ಟು ಬಾರಲ್ಲಿ ತುಂಬ ಅಲ್ತ್ಬಿಟ್ಟೆ ಸರ್. ನನಗೆ ತಂದೆ ತಾಯಿ ಇದ್ದರೆ ಒಂದು ಫುಲ್ ಊದ್ಕೊಂಡು ಫುಲ್ಲು ಇದು ಬಂದುಬಿಟ್ಟೆ, ಒಂದು ಕಾಲು ಒಂದು ಹೆಜ್ಜೆ ಇಡಕ್ಕೆ ಬರ್ತಾಯಿಲ್ಲ ನನಗೆ. ಹಂಗಿರುವಾಗ ಬಾರ್ ಓನರ್ ಸ್ವಲ್ಪ ಟೇಬಲ್ ಎಲ್ಲರೂ ಅರೇಂಜ್ ಮಾಡಿ ಒಂದು ರೂಮ್ ಮಾಡಿಕೊಟ್ಟಿದ್ರು. ಒಂದು ಇದು ಫ್ರೀಡಮ್ ಅನ್ನೋದೇ ಇಲ್ಲ ನನಗೆ. ಆ ರೀತಿ ಆಗಿರುವ ಟೈಮಲ್ಲಿ ಒಂದು ಸ್ವಲ್ಪ ಫ್ರೀಯಾಗಿ ಬರೋಣ, ಕಸ್ಟಮರ್ ಟೇಬಲ್ ಇತ್ತು, ಆ ಕಸ್ಟಮರ್ ಟೇಬಲ್ ಹತ್ರ ಕಾಲು ಹಿಡ್ಕೊಂಡು ಹಿಂಗೆ ಕೂತಿದ್ದೆ. ಇಬ್ಬರು ಕಸ್ಟಮರ್ ಬಂದರೆ ಈ ಕಾಲು ತೆಗಿಯೋ ಅಂದರು. ನಾನು ಹಂಗೂ ಸುಮ್ಮನೆ ಇದ್ದೆ, ಕಾಲು ತೆಗಿಯೋ ಅಂದರು. ಆಮೇಲೆ ತೆಗೆದಿಲ್ಲ ಸರ್, ಕ್ಯಾನ್ಸರ್ ಬಂದಿದೆ ಸರ್, ಈ ಥರ ಆಗಿಬಿಟ್ಟಿದೆ ಸರ್ ಅಂತ ಹೇಳಿದೆ ಅವ್ರಿಗೆ. ಆಮೇಲೆ ಅವರು ಯೋಚನೆ ಮಾಡಿ ಈ ಥರ ಕರ್ಣಾಶ್ರಯ ಅಂತ ಇದೆ, ಅವ್ರು ಸ್ವಲ್ಪ ಫೀಲ್ ತೋರಿಸಿದ್ರು ನನಗೆ.
ಕರ್ನಾಟಕ ಇದೆಯಾ, ಕರ್ನಾಟಕಕ್ಕೆ ಹೋಗಿ ನೀನು ಅಲ್ಲಿ ತೋರ್ಸಪ್ಪ, ಟ್ರೀಟ್ಮೆಂಟಲ್ಲೇ ವಾಸಿ ಮಾಡಿಬಿಡ್ತಾರೆ ಅವರು. ಆ ಥರ ಕಾಯಿಲೆ ಬಂದರೆ ಯಾರು ಉಳಿಯಲ್ಲಪ್ಪ ಅಂತ ಅವರು ಭಯ ಪಡಿಸ್ಬಿಟ್ರು. ಎಷ್ಟು ಅಲ್ಸ್ಬಿಟ್ಟೆ ಅಂದರೆ ನಾನು ಏನಕ್ಕಪ್ಪ ನಮ್ಮ ತಾಯಿ ಸತ್ತಾಗಲೇ ನನ್ನ ತಾಯಿ ಬದುಕಿತ್ತಲ್ಲಪ್ಪ, ಏನಕ್ಕಪ್ಪ ಈ ಥರ ಶಿಕ್ಷೆ ಕೊಡ್ತಾ ಇದೆಯಾ ನನಗೆ ಅಂದ್ಬಿಟ್ಟು ತುಂಬ ಬೇಜಾರಾಯಿತು. ಆ ನಂತರನೇ ನಾನು ನಮ್ಮ ಓನರ್ಗೆ ಆ ವಿಷಯ ತಿಳಿಸ್ಬಿಟ್ಟು ನಮ್ಮ ಓನರ್ನೇ ಕರ್ಕೊಂಡು ಇದಕ್ಕೆ ಕುಂದಳ್ಳಿ ಗೇಟ್ ಹತ್ರ ಕರ್ನಾಟಕ ಟ್ರೀಟ್ಮೆಂಟ್ ಕೊಡ್ಸೋಕ್ಕೆ ಕರ್ಕೊಬಂದರು. 1.5 ತಿಂಗಳು 2 ತಿಂಗಳು ನನ್ನ ಜೊತೆ ಸುತ್ತಾಡ್ಬಿಟ್ಟು ನಮ್ಮ ಬಾಸ್ ಬಿಟ್ಬಿಟ್ರು ನನ್ನ. ಆಮೇಲೆ ಇವ್ರು ಹಿಡ್ಕೊಂಡ್ಮೇಲೆ ಏನು ಮಾಡ್ತಾರಂತಲೇ ಗೊತ್ತಿಲ್ಲ ಸರ್ ನನಗೆ. ಅಯ್ಯೋ ಸಾಯಿಸ್ತಾರಲ್ಲ ಬದುಕಿಸ್ತಾರೋ ಇಲ್ಲಿ ಗೊತ್ತಿಲ್ಲ ನನಗೆ. ಎಷ್ಟು ಅಲ್ಸ್ಬಿಟ್ಟಿದ್ದೀನಿ ಅಷ್ಟು ಅಲ್ಸ್ಬಿಟ್ಟೆ ನಾನು. ಆಮೇಲೆ ಅವರೇ ಧೈರ್ಯ ಮಾಡಿ, ಇಲ್ಲಪ್ಪ ನಿನ್ಗೇನಿಲ್ಲ, ನಾವು ನೋಡ್ಕೊತೀವಿ, ನಿಮ್ಮ ಅಪ್ಪ ಅಮ್ಮಗಿಂತನೇ ಚೆನ್ನಾಗಿ ನೋಡ್ಕೊತೀವಿ ಬಾ ಅಂದ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟು ಆಮೇಲೆ ನಾನು ಹೇಳಿದೆ, ಸರ್ ಡಾಕ್ಟ್ರು ಕಾಲು ಮಾತ್ರ ತೆಗಿಬಿಡಿ ಸರ್, ಕಾಲು ತೆಗಿಬಿಡಿ ಸರ್ ಅಂದರೆ. ಆಮೇಲೆ ಕಿದ್ವಾಯಿಲಿ ಹೇಳಿದ್ರು, ಕಾಲು ತೆಗಿಯಲ್ಲ ನಿನಗೆ, ಆದಷ್ಟು ಮೂಳೆ ಎಷ್ಟು ತಿಂದಿದೆಯೋ ಅಷ್ಟು ತೆಗ್ದುಬಿಟ್ಟು ನಿನಗೆ ರಾಡ್ ಹಾಕಿ ಫಿಟ್ ಮಾಡಿಬಿಡ್ತೀವಿ. ಆಮೇಲೆ ಮಾಮೂಲಿ ಹೆಂಗೆ ನಡೀತಾ ಹಂಗೆ ಧೈರ್ಯ ಮಾಡ್ಕೊಂಡು ಕರ್ಕೊಂಡೋದ್ರು. ಕರ್ಕೊಂಡೋಗಿ ಆಪರೇಷನ್ ಥಿಯೇಟ್ರ್ ಕಂಡುಬಿಟ್ಟು ಕಂತಾಗೆ ಅಷ್ಟೇ ಕಾಲೇ ತೆಗೆದುಬಿಟ್ಟಿದ್ದಾರೆ. ನಾನಿರು